ಮತ್ತೊಮ್ಮೆ ಮಹಾಮಾರಿ ಕೊರೋನಾ ಎಲ್ಲರಲ್ಲೂ ಆತಂಕವನ್ನ ಹೆಚ್ಚಳ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿಯುವಂತಹ ಪ್ರಯಾಣಿಕರು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರಾ, ಮಾಸ್ಕ್ ಹಾಕ್ತಾ ಇದ್ದಾರಾ, ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ಅನುಸರಿಸಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ. ನಮ್ಮ ರಿಪೋರ್ಟರ್ ಮುದುಕೃಷ್ಣ ನಡೆಸುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿರುವಂತಹ ಸತ್ಯ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಒಂಥರ ನಮ್ಮನ್ನ ಬೆಂಬಿಡದೆ ಕಾಡ್ತಾ ಇರುವಂತಹ ಒಂದು ರೀತಿಯ ಪೆಡಂಭೂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಕಾರಣ ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈಗ ನಮ್ಮನ್ನ ಕೊರೋನಾ ಬೆಂಬಿಡದೆ ಕಾಡ್ತಾ ಇದೆ. ಈಗಾಗಲೇ ಕೂಡ 3 ಅಲೆಗಳನ್ನ ಕಂಡಿರುವಂತಹ ನಾವು ಈಗ 4ನೇ ಅಲೆಯತ್ತೆ ಹೋಗ್ತಿದ್ವಾ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಕಾರಣ ಯಾಕಂದ್ರೆ ನಮ್ಮ ದೇಶದ ಅಂದ್ರೆ ನಮ್ಮ ರಾಜ್ಯದ ಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಕೂಡ ಕೊರೋನಾ ಆರ್ಭಟ ಹೆಚ್ಚಾಗಿರುವಂಥದ್ದು. ಹಾಗಾಗಿ ನಮ್ಮಲ್ಲೂ ಕೂಡ ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ ಈಗಾಗಲೇ ಕೂಡ ಸಾಕಷ್ಟು ಸಭೆಗಳನ್ನು ನಡೆಸ್ತಾ ಇರೋದು. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಏರ್ಪೋರ್ಟ್ಗಳಲ್ಲಿ ಯಾವ ರೀತಿಯ ಕಟ್ಟೆಚ್ಚರ ಇದೆ ಹಾಗೂ ಜನ ಯಾವ ರೀತಿ ಮುಂಜಾಗೃತವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದನ್ನ ಒಂದು ರಿಯಾಲಿಟಿ ಚೆಕ್ ಅನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ನಾನೀಗ ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇದ್ದೀರಿ. ತಾವು ನೋಡ್ತಾ ಇದ್ದೀರಾ, ಪ್ರತಿದಿನ ಕೂಡ ಲಕ್ಷಾಂತರ ಪ್ರಯಾಣಿಕರು ದೇಶದ ಬೇರೆ ಬೇರೆ ಭಾಗಗಳಿಗೆ, ವಿದೇಶಗಳಿಗೆ ಈ ಒಂದು ಏರ್ಪೋರ್ಟ್ನ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಇವತ್ತು ಏರ್ಪೋರ್ಟ್ಗೆ ಬರುವಂಥ ಜನ ನಾವು ಕೊರೋನಾದಿಂದ ಇವತ್ತು ಪಾರಾಗಬೇಕು, ಮುನ್ನೆಚ್ಚರಿಕೆಯನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಬಳಸಬೇಕಾದಂಥದ್ದು ಮಾಸ್ಕ್. ಆದರೆ ಆ ಮಾಸ್ಕನ್ನು ಜನ ಬಳಸ್ತಾ ಇದ್ದಾರಾ ಅನ್ನೋದನ್ನ ನಾವು ನೋಡೋದೇ ಆದರೆ ಖಂಡಿತ ಇವತ್ತು ಯಾವುದೇ ಜನ ಕೂಡ ಮಾಸ್ಕನ್ನು ಬಳಸಲ್ಲ. ಯಾಕೆಂತಂದ್ರೆ 1, 2, 3ನೇ ಅಲೆಯಲ್ಲಿ ನಮ್ಮ ಜೊತೆ ಕೊರೋನಾದ ಜೊತೆಯಲ್ಲಿ ಒಂದು ರೀತಿ ಮಾಸ್ಕ್ ನಮ್ಮ ಜೋಬಲ್ಲಿ ಖರ್ಚಿಪಿ ಯಾವ ರೀತಿ ಇತ್ತು ಅದೇ ರೀತಿ ಇವತ್ತು ಮಾಸ್ಕ್ ಕಡ್ಡಾಯವಾಗಿ ಜೋಬಲ್ಲಿ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಆ ರೀತಿ ಇದ್ದಂಥ ಸ್ಥಿತಿ ಇವತ್ತು ನಾವು ಮತ್ತೆ ವಾಸ್ತವ ಎಂದಿನಂತೆ ಯಥಾಸ್ಥಿತಿಯಂತ ಜೀವನ ಮಾಡುವಂಥ ಸ್ಥಿತಿಗೆ ಮರಳಿ ಬಂದ್ವಿ. ಆದರೆ ಈಗ ಮತ್ತೆ ಕೊರೋನಾದ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಅದರ ಆತಂಕ ಈಗ ನಮ್ಮನ್ನ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ಜನ ಮುನ್ನೆಚ್ಚರಿಕೆಯನ್ನು ಪಾಲಿಸಬೇಕಾದ್ರೆ ಮೊದಲು ಮಾಸ್ಕನ್ನು ಧರಿಸಬೇಕು, ಮಾಸ್ಕನ್ನು ಧಾರಣೆ ಮಾಡಬೇಕಾಗುತ್ತೆ. ಆದರೆ ಆ ರೀತಿಯ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಜನ ಮಾಸ್ಕನ್ನು ಬಳಸುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನು ವಹಿಸುವಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ತಾವು ನೋಡ್ತಾ ಇದ್ರಿ, ಇವತ್ತು ಏರ್ಪೋರ್ಟ್ನ ಒಳಭಾಗಕ್ಕೆ ಬರುವಂಥ ಪ್ರಯಾಣಿಕರು ಕೂಡ ಎಂದಿನಂತೆ ಮಾಸ್ಕ್ ಇಲ್ಲದೆ ಆರಾಮಾಗಿ ಸಹಜ ಜೀವನದಂಥ ಯಥಾಸ್ಥಿತಿಯತ್ತ ಬರ್ತಾ ಇರುವಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನೂ ಕೂಡ ಮಾಸ್ಕನ್ನು ಕಡ್ಡಾಯ ಮಾಡದೇ ಇರ್ಬೋದು, ಆದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ನಮ್ಮ ಮುಂಜಾಗ್ರತೆಯನ್ನು ನಮ್ಮ ಜೀವದ ಅವನ್ನ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಮಾಸ್ಕನ್ನು ಧರಿಸೋದು ಕೂಡ ಒಂದು ಉತ್ತಮ ಸಲಹೆ. ಮತ್ತು ಹಾಗಾಗಿ ಆ ನಿಟ್ಟಿನಲ್ಲಿ ಜನ ಕೂಡ ತಮ್ಮ ಅರಿವನ್ನು ತಾವೇ ಮೂಡಿಸ್ಕೋಬೇಕು, ತಾವೇ ಇವತ್ತು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಮಾಸ್ಕನ್ನು ಧರಿಸೋದು ಉತ್ತಮ ಅನ್ನತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಸರ್ಕಾರ ಇವತ್ತು ಮಾಸ್ಕ್ ಕಡ್ಡಾಯ ಮಾಡುವ ಮುನ್ನ ಜನರೇ ಇವತ್ತು ಸ್ವಯಂ ಪ್ರೇರಿತವಾಗಿ ಮಾಸ್ಕನ್ನು ಧಾರಣೆ ಮಾಡುವ ಮೂಲಕ ಕೊರೋನಾದಿಂದ ಪಾರಾಗೋಣ ಅಂತಕ್ಕಂಥದ್ದು ನಮ್ಮ ಕಳಿಕಳಿಯಾಗಿರುವಂಥದ್ದು. ಸದ್ಯಕ್ಕೆ ಏರ್ಪೋರ್ಟ್ನಲ್ಲಂತೂ ಜನ ಇವತ್ತು ಯಥಾಸ್ಥಿತಿಯಲ್ಲಿ ಯಾವ ರೀತಿ ನಾವು ಮಾಸ್ಕ್ ಇಲ್ಲದೆ ಜೀವನವನ್ನು ಮಾಡ್ತಾ ಇದ್ದೀವಿ, ಕೊರೋನಾ ಇಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ತೀವಿ, ಆ ನಿಟ್ಟಿನಲ್ಲಿ ಇವತ್ತು ಜನಜೀವನ ಸಾಗ್ತಾ ಇರುವಂಥ ದೃಶ್ಯ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪ್ರತಿಯೊಬ್ಬರ ಆರ್ಥಿಕ ವ್ಯವಸ್ಥೆಯನ್ನ ಕೂಡ ಬುಡಮೇಲು ಮಾಡಿತ್ತು ಇದೇ ಕೊರೋನಾ. ಈಗ ಕೊರೋನಾ ಮತ್ತೊಮ್ಮೆ ವಕ್ಕರಿಸ್ತಾ ಇದೆ. ಹೀಗಾಗಿ ಸರ್ಕಾರ ಹೇಳಿದ ಪ್ರಕಾರವೇ ಸರ್ವಸನ್ನದ್ಧವಾಗಿ ಇದೆಯಾ, ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಮೂಲಕ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಕೋವಿಡ್-19 ಮಹಾಮಾರಿಯ ಆತಂಕ ಈಗ ರಾಜ್ಯದ ಎಲ್ಲೆಡೆ ಶುರುವಾಗಿದೆ. ಅಕ್ಕಪಕ್ಕದ ರಾಜ್ಯಗಳಾದಂತಹ ಕೇರಳ ಹಾಗೂ ತಮಿಳುನಾಡು ಭಾಗದಲ್ಲಿ ಹೆಚ್ಚಿನ ಕೋವಿಡ್-19 ಪ್ರಕರಣಗಳು ದಾಖಲಾಗ್ತಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಸೂಚನೆ ಮೇರೆಗೆ ಹಾಸನ ಜಿಲ್ಲೆಯಲ್ಲೂ ಸಹ ಕೋವಿಡ್ ಪ್ರಕರಣಗಳು ಪತ್ತೆ ಆದರೆ ಅಂಥವರಿಗೆ ಚಿಕಿತ್ಸೆ ನೀಡಲು ಎಲ್ಲ ರೀತಿಯ ತಯಾರಿಯನ್ನು ನಡೆಸಲಾಗಿದೆ. ನಾವೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿದ್ದೀವಿ. 750 ಹಾಸಿಗೆಗಳಿರ್ತಕ್ಕಂತಹ ಈ ಆಸ್ಪತ್ರೆಯಲ್ಲಿ ಕಳೆದ ಕೋವಿಡ್ ಅಲೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕೋವಿಡ್ ಸೋಂಕಿತರಿಗೆ ಇದೇ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಈಗಲೂ ಸಹ ಇದೇ ಆಸ್ಪತ್ರೆಯಲ್ಲಿ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಕೋವಿಡ್ ಸೋಂಕಿತರು ಏನಾದರೂ ಕಂಡು ಬಂದಲ್ಲಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಆಕ್ಸಿಜನ್ ವ್ಯವಸ್ಥೆ, ವೆಂಟಿಲೇಷನ್ ಬೆಡ್ಗಳು, ಗಂಟಲು ದ್ರವ ಪರೀಕ್ಷೆ, ಹೀಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಕೈಗೊಳ್ಳಲಾಗಿದೆ. ಅಲ್ಲದೆ ಹಾಸನದಿಂದ ಶಬರಿಮಲೆಗೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಅಯ್ಯಪ್ಪದ ಮಾಲಾಧಾರಿಗಳು ತೆರಳುತ್ತಾ ಇದ್ದಾರೆ. ಅವರು ಬಂದಂತಹ ಸಂದರ್ಭದಲ್ಲಿ ಜಿಲ್ಲೆಯ ಗಡಿ ಭಾಗದಲ್ಲಿ ಅವರ ಗಂಟಲು ದ್ರವವನ್ನು ಪರೀಕ್ಷೆ ಮಾಡಿ ಒಂದು ವೇಳೆ ಕೋವಿಡ್ ಪ್ರಕರಣ ಕಂಡು ಬಂದಲ್ಲಿ ಅಂಥವರನ್ನ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಸಂಪೂರ್ಣವಾಗಿ ಕೈಗೊಳ್ಳಲಾಗಿದೆ. ಏನು ಇದುವರೆಗೂ ಯಾವುದೇ ಕೋವಿಡ್ ಸೋಂಕಿನ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ವರದಿಯಾಗಿಲ್ಲ. ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ನರ್ಸಿಂಗ್ ಕಾಲೇಜುಗಳಲ್ಲೂ ಈ ನರ್ಸಿಂಗ್ ಕಾಲೇಜುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳ ಮೂಲದ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮೇಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಗಾವನ್ನು ಇಡಲಾಗಿದೆ. ಒಂದು ವೇಳೆ ಅವರಲ್ಲಿ ಏನಾದರೂ ಕೋವಿಡ್ ಪ್ರಕರಣಗಳು ಪತ್ತೆ ಆದರೆ ಅಂಥವರನ್ನ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಅಲ್ಲದೆ ಗಂಟಲು ದ್ರವ ಪರೀಕ್ಷೆ ಇರ್ಬೋದು, ರ್ಯಾಪಿಡ್ ಟೆಸ್ಟ್ ಇರ್ಬೋದು, RT-PCR ಟೆಸ್ಟ್ ಇರ್ಬೋದು, ಎಲ್ಲವನ್ನೂ ಸಹ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿ ಯಾವುದೇ ಒಂದು ಆಕ್ಸಿಜನ್ ಕೊರತೆ ಅಥವಾ
ಯಾವುದೇ ಲಸಿಕೆ ಕೊರತೆ ಆಗದಂತೆ ಸೂಕ್ತ ಚಿಕಿತ್ಸೆಯನ್ನು ನೀಡಲು ಈಗಾಗಲೇ DHO